ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರೂ KCET ರಿಸಲ್ಟ್ ಬಂದಿದೆ, ಬಟ್ ಇನ್ನೂ ಕೆಲವೊಂದು ಸ್ಟೂಡೆಂಟ್ಗಳ ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಇನ್ನೂ ಬರೋದಿದೆ. ಸೊ ಕೆಲವೊಂದು ಸ್ಟೂಡೆಂಟ್ಗಳನ್ನು ಕೇಳ್ತಾ ಇದ್ರು, ಸರ್ ವೆರಿಫಿಕೇಷನ್ ಸ್ಲಿಪ್ ಯಾವ ಥರ ಇರುತ್ತೆ ಮತ್ತು ಅದರಲ್ಲಿ ಏನೇನು ಇರುತ್ತೆ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಫುಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಬೇಕಾಗಿದೆ ಅವರು ಈ ವಿಡಿಯೋ ನೋಡ್ಬೋದು. ಯಾಕಪ್ಪ ಅಂತಂದರೆ ಯೂಸ್ಫುಲ್ ಇದೆ ಮತ್ತು ಅಲ್ಲಿರ್ತಕ್ಕಂಥ ಏನೇನು ರ್ಯಾಂಕಿಂಗ್ ಇದೆ ಮತ್ತು ಯಾವ ಥರ ರ್ಯಾಂಕಿಂಗ್ ಇರುತ್ತೆ ಮತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮತ್ತು ಸೀಕ್ರೆಟ್ ಕೀ ಅಂತ ಇರುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ ಮತ್ತು ಏನೇನು ಇರುತ್ತೆ ಅದರಲ್ಲಿ ಅಂತ ಫುಲ್ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಅದರಲ್ಲಿ ಏನೇನು ಇರುತ್ತೆ ಅಂತ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಮುಂದೆ ಬರ್ತಕ್ಕಂಥ ಎಲ್ಲ KCET ಕೌನ್ಸ್ಲಿಂಗ್ ಮತ್ತು ನೀಟ್ ಕೌನ್ಸ್ಲಿಂಗ್ ಮತ್ತು ಎಲ್ಲ ಥರದ ಕೌನ್ಸ್ಲಿಂಗ್ ಬಗ್ಗೆ ನಾನು ಫುಲ್ ಡೀಟೇಲ್ಸಾಗಿ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಯಾಕಪ್ಪ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಗಳು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಿಂದ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಓಕೆನಾ. ಸೊ ನೆಕ್ಸ್ಟ್ ನಾವು ಮೊದಲನೇ ಟಾಪಿಕ್ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಪ್ಪ ಅಂತಂದರೆ ಎಲ್ಲರೂ ನೀವು KCET ವೆರಿಫಿಕೇಷನ್ ಸ್ಲಿಪ್ ಯಾವ ಥರ ಇರುತ್ತೆ ಅಂತ ಎಲ್ಲರಿಗೂ ಕುತೂಹಲ ಇರುತ್ತೆ. ಸೊ ನಿಮಗೂ ಬರುತ್ತೆ ಕೆಲವೇ ದಿನಗಳಲ್ಲಿ. ಸೊ ಅದು ಯಾವ ಥರ ಇರುತ್ತೆ ಅಂತ ನಿಮಗೂ ಕೂಡ ಕಾತುರತೆ ಇರುತ್ತೆ. ಅದಕ್ಕೋಸ್ಕರ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸೊ ಯಾವ ಥರ ಇರುತ್ತೆ, ಅದರ ಏನೇನು ಇರುತ್ತೆ ನೋಡೋಣ. ಇಲ್ಲಿ ನೋಡಿ, KCET ವೆರಿಫಿಕೇಷನ್ ಸ್ಲಿಪ್ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಪರಿಶೀಲನೆ ಸ್ವೀಕೃತಿ ಪ್ರತಿ ಇದೆ. ಸೊ ಈ ಥರ ಇದೆ. ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆನ್ಲೈನ್ ವೆರಿಫಿಕೇಷನ್ ಸ್ಲಿಪ್ ಈ ಥರ ಇದೆ ನೋಡಿ, 2024 ಸೊ ನಿಮ್ಗೆ 2025 ಇದು ಬರುತ್ತೆ, 2025 ಅಂತ ಬರುತ್ತೆ. ಸೊ 2024-25 ಸಾಲಿನ ಮೊದಲನೇ ವರ್ಷದ ಇಂಜಿನಿಯರಿಂಗ್, ಪ್ರಕೃತಿ ಚಿಕಿತ್ಸೆ, ಯೋಗ, ಪಶುವೈದ್ಯಕೀಯ ಬಿ ಫಾರ್ಮಾ, 2ನೇ ವರ್ಷದ ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ಫಾರ್ಮಾ ಸೈನ್ಸ್ ಕೋರ್ಸ್ಗಳ, ಕೃಷಿ, BSc ರೇಷ್ಮೆ ಕೃಷಿ ಇತ್ಯಾದಿ ಮತ್ತು BSc ನರ್ಸಿಂಗ್ ಕೋರ್ಸ್ಗಳ, ಆರ್ಕಿಟೆಕ್ಚರ್ ಕೋರ್ಸ್ಗಳ ಮೂಲ ದಾಖಲೆಗಳ ಪರಿಶೀಲನೆ ಸ್ವೀಕೃತಿ ಪ್ರತಿ. ಅಂದರೆ ಇಷ್ಟೆಲ್ಲ ನೀವು ಕೋರ್ಸ್ಗಳಿಗೆ ಈ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ ಈ ಥರ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಏನೇನಿದೆ, ಸೊ ಯಾವ ಕೋರ್ಸಿಗೆ ಎಷ್ಟೆಷ್ಟು ರ್ಯಾಂಕ್ ಬರುತ್ತೆ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ಸೊ ಇಲ್ಲಿ ಇಂಜಿನಿಯರಿಂಗ್ಗೆ ಇಲ್ಲಿ ಬಂದಿರೋ ಇಂಜಿನಿಯರಿಂಗ್ಗೆ 1120 ರ್ಯಾಂಕಿಂಗ್ ಬಂದಿದೆ ಮತ್ತು BNYCಗೆ 5009 ಬಂದಿದೆ ಮತ್ತು ಇಲ್ಲಿ ಬಿ ಫಾರ್ಮಾಗೆ 25,000 ಬಂದಿದೆ, ಫಾರ್ಮಾ ಡಿಗೆ 3100 ಬಂದಿದೆ ಮತ್ತು BSc ನರ್ಸಿಂಗ್ಗೆ 2700 ಬಂದಿದೆ ಮತ್ತು ಅಗ್ರಿಗೆ 3100 ಬಂದಿದೆ. ಸೊ ಇಷ್ಟೆಲ್ಲ ಇದು ನಿಮ್ಗೆ ರ್ಯಾಂಕಿಂಗ್ ಕೊಟ್ಟಿರುತ್ತೆ. ಇದು ಆಲ್ರೆಡಿ ನೀವು ಇದರಲ್ಲಿ KCET ರಿಸಲ್ಟಲ್ಲಿ ನೋಡಿರ್ತೀರ. ಮತ್ತು ಮುಖ್ಯವಾದ ಏನೇನು ಇರುತ್ತೆ ಅಂತ ಇದರಲ್ಲಿ ಸೀಟ್ ನಂಬರ್ ಇರುತ್ತೆ, ಸೀಟ್ ನಂಬರ್ ಇರುತ್ತೆ ಮತ್ತು ನಿಮ್ಮ ಅಪ್ಲಿಕೇಶನ್ KCET ಅಪ್ಲಿಕೇಶನ್ ನಂಬರ್ ಕೂಡ ಇರುತ್ತೆ ಮತ್ತು ಇಲ್ಲಿ ನಿಮ್ಮ ಹೆಸರು ಕೂಡ ಇರುತ್ತೆ ಮತ್ತು ನಿಮ್ಮ ನ್ಯಾಷನಾಲಿಟಿ ಕೂಡ ಇರುತ್ತೆ. ಸೊ ಜೆಂಡರ್ ಕೂಡ ಇರುತ್ತೆ ಮತ್ತು ಇಲ್ಲಿ ನಿಮ್ಮ ಮದರ್ ಟಂಗ್ ಅಂತ ನಿಮ್ಮ ಮಾತೃಭಾಷೆ ಕೂಡ ಇರುತ್ತೆ ಮತ್ತು ನಿಮ್ಮ ಕಾಸ್ಟ್ ಯಾವುದು ಕೂಡ ಇದಿರುತ್ತೆ, ಕೆಟಗರಿ ಯಾವುದು ಜನರಲ್ ಇರುತ್ತಾ, ಯಾವುದು SC ಇರುತ್ತಾ ಮತ್ತು ಕಾಸ್ಟ್ ಯಾವುದು ಅಂತ ಅದು ಕೂಡ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಇನ್ಕಮ್ ಕೂಡ ಕೊಟ್ಟಿದ್ದಾರೆ ಮತ್ತು ನೀವು ರಿಲಿಜನ್ ಹಿಂದೂ ಅಥವಾ ಮುಸ್ಲಿಂ ಈ ಥರ ಯಾವುದಿರುತ್ತೆ ಅದು ಕೂಡ ಕೊಟ್ಟಿರ್ತಾರೆ. ಮತ್ತು ನೀವು ಏನದು SNQ ಕೋಟಾ ಇದ್ದರೆ ಇಲ್ಲಿ ಎಸ್ ಅಂತ ಬರುತ್ತೆ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದ್ದರೆ ಇಲ್ಲಿ ಎಸ್ ಅಂತ ಬರುತ್ತೆ ಅಥವಾ ಇಲ್ಲ ಅಂದರೆ ಇದು ಏನೂ ಹಾಕಿಲ್ಲ, ಅದಕ್ಕೋಸ್ಕರ ಅಷ್ಟೇ ಇಟ್ಟಿದೆ. ಬಟ್ ರೂರಲ್ ಕೋಟಾ ಅಂದರೆ ನೀವು ಗ್ರಾಮೀಣ ಮೀಸಲಾತಿ ಹೊಂದಿದ್ರೆ ನೀವು ಎಸ್ ಹಾಕಿದ್ರೆ ಎಸ್ ಬರುತ್ತೆ, ಇಲ್ಲಿ 90 ಹಾಕಿದೆ. ಸೊ 90 ಬಂದಿದೆ. ಸೊ ಕನ್ನಡ ಮೀಡಿಯಂ, ಇದು ಕನ್ನಡ ಮಾಧ್ಯಮ ಒಂದು ವೇಳೆ ನಿಮ್ಮದು ಇದ್ದರೆ ಎಸ್ ಬರ್ಬೋದಿಲ್ಲ, ಈಗ ಒಂದು ವೇಳೆ ಇಲ್ಲ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಇಲ್ಲ ಅಂದರೆ ನೀವು 90 ಬರುತ್ತೆ. ಸೊ ಇದು ಹೈದರಾಬಾದ್ ಕರ್ನಾಟಕ ಒಂದು ವೇಳೆ ನಿಮ್ಮ ಕಡೆ ಸರ್ಟಿಫಿಕೇಟ್ ಇದ್ದರೆ ಕೂಡ ನೀವು ಅಪ್ಲಿಕೇಶನ್ ಹಾಕುವಾಗ ಒಂದು ವೇಳೆ ಎಸ್ ಹಾಕಿದರೆ ಎಸ್ ಬರುತ್ತೆ, ಒಂದು ವೇಳೆ ನಿಮ್ಮದು ಹೈದರಾಬಾದ್ ಕರ್ನಾಟಕ ಇಲ್ಲ ಅಂದರೆ ಇದು 90 ಬರುತ್ತೆ. ಸೊ ಇಲ್ಲಿ ಜಮ್ಮು ಕಾಶ್ಮೀರ ಮೈಗ್ರೆಂಟ್ ಇದು ಕೂಡ 90 ಬಂದಿದೆ. ಮತ್ತು ಸ್ಪೆಷಲ್ ಕೆಟಗರಿ ಯಾವುದಾದ್ರು ಹ್ಯಾಂಡಿಕ್ಯಾಪ್ಟು ಮತ್ತು ಸ್ಪೋರ್ಟ್ಸ್ ಕೆಟಗರಿಯಲ್ಲಿ ಬರ್ತಿದೆ ನೀವು ಎಸ್ ಅಂತ ಬರುತ್ತೆ ಇಲ್ಲಿ, ಅಥವಾ ಸ್ಪೆಷಲ್ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಇಲ್ಲಿ PH ಅಂತ ಬರುತ್ತೆ ಮತ್ತು ಬೇರೆ ಬೇರೆ ಸ್ಪೆಷಲ್ ಕೆಟಗರಿ ಅಂದರೆ NCC ಇದ್ದರೆ NCC ಬರುತ್ತೆ ಮತ್ತು ಹ್ಯಾಂಡಿಕ್ಯಾಪ್ಟ್ ಇದ್ದರೆ PH ಬರುತ್ತೆ, ಸ್ಪೋರ್ಟ್ಸ್ ಅಂದರೆ ಎಸ್ ಬರುತ್ತೆ, ಈ ಥರ ನೀವು ಇದು ಬರುತ್ತೆ. ಈ ಥರ ಒಂದು ಸ್ಪೆಷಲ್ ಕೆಟಗರಿ ಇದು ಬರೆದಿರ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಅಂದರೆ ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C ಈ ಥರ ಇರುತ್ತಲ್ಲ ಅದೆಲ್ಲ ಇಲ್ಲಿ ಬರೆದಿರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಈ ಆನ್ಲೈನ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ನಿಮಗೆ ಸೀಕ್ರೆಟ್ ಕೀ ಅಂತ. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್ ಕೂಡ ಅವರೇ ಕೊಟ್ಟಿರ್ತಾರೆ, ಬಟ್ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಕೊಟ್ಟಿರ್ತಾರೆ ಮತ್ತು CET ಹಾಲ್ ಟಿಕೆಟ್ ಮೇಲೆ ಇದ್ದಿರ್ತದೆ CET ನಂಬರು ಇದರಲ್ಲಿ ಕೂಡ ಕೊಟ್ಟಿರ್ತಾರೆ ಮತ್ತು ಏನದು ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಕೂಡ ಅವರೇ ಕೊಟ್ಟಿರ್ತಾರೆ. ಸೊ ಮತ್ತು ಸೀಕ್ರೆಟ್ ಕೀ ಕೂಡ ಅವರೇ ಕೊಟ್ಟಿರ್ತಾರೆ. ಸೊ ಇಷ್ಟೆಲ್ಲ ನಂಬರ್ ಇರುತ್ತೆ, ಈ ಥರ ಇರುತ್ತೆ ನೋಡಿ. ಪ್ಲೀಸ್ ಯೂಸ್ ದಿಸ್ ಫಾರ್ ದ ಆಪ್ಷನ್ ಎಂಟ್ರಿ, ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್. ಅಂದರೆ ಈ ವೆರಿಫಿಕೇಷನ್ ಸ್ಲಿಪ್ ನೀವು ಯಾರಿಗೆ ಕೊಡೋಕೆ ಹೋಗ್ಬಿಡ್ದು. ಯಾಕಪ್ಪ ಅಂತಂದ್ರೆ ನೀವು ನಿಮ್ದು ಇಲ್ಲಿ ಸೀಕ್ರೆಟ್ ಕೀ ಗೊತ್ತಾದರೆ, ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೀ ಗೊತ್ತಾದರೆ ಯಾರಾದರೂ ನಿಮಗೆ ಬರದೇ ಇರೋರು ನೀವು ನಿಮ್ಮದು ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೀ ಮುಖಾಂತರ ಅವರು ಲಾಗಿನ್ ಮಾಡ್ಬೋದು. ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಒಂದು ವೇಳೆ ಈ ಸಾರ್ತಿ ನೀವು ಒಂದು ವೇಳೆ ನಿಮಗೆ ಒಳ್ಳೆ ಕಾಲೇಜ್ ಸಿಕ್ಕಿದ್ರು ಕೂಡ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಎಸ್ ಹಾಕಿರ್ತಾರೆ, ಬಟ್ ಅವ್ರು ಇನ್ನೊಬ್ಬರು 90 ಹಾಕಿರ್ತಾರೆ. ಅದರಿಂದ ನಿಮ್ಗೆ ಫುಲ್ ಲಾಸ್ ಆಗುತ್ತೆ. ಯಾಕಪ್ಪ ಒಳ್ಳೆ ಕಾಲೇಜನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀರಿ. ಸೊ ಒಂದು ವೇಳೆ ಈ ಕಾಲೇಜು ಸಿಕ್ಕಿಲ್ಲ ಅಂತ ಬಿಟ್ಬಿಡ್ತಾರೆ, ಬಟ್ ನೆಕ್ಸ್ಟಲ್ಲಿ ಸಿಕ್ಕಿರುತ್ತೆ. ಬಟ್ ಮುಂದಿನ ವರ್ಷ ನಿಮಗೆ ನೀವು ಕಾಲೇಜು ನೀವು ಸಿಕ್ಕಿದಾಗ ನೀವು ಬಿಟ್ಟಿರ್ತೀರಿ, ಬಟ್ ಅದು ನಿಮ್ಗೆ ಗೊತ್ತಿರೋಂಗಿಲ್ಲ. ಬಟ್ ನೆಕ್ಸ್ಟ್ ಇಯರ್ ನೀವು ಅಪ್ಲೈ ಮಾಡಿದ್ರೆ ನೀವು ಕಾಲೇಜ್ ಸಿಕ್ಕರು ಕೂಡ ಬಿಟ್ಟಿರಿ ಅಂತ ಗೊತ್ತಾಗಿಂತೆ ಅವ್ರು ನಿಮಗೆ ಸೀಟ್ ಕೊಡಲ್ಲ ಕಾಲೇಜ್ ಗೌರ್ಮೆಂಟ್ ಕಡೆಯಿಂದ. ಸೊ ಅದಕ್ಕೋಸ್ಕರ ಇದು ಇಲ್ಲ ನೋಟ್ ಕೊಟ್ಟಿದ್ದಾರೆ ನೋಡಿ, ನೋಟು ಪ್ಲೀಸ್ ಯೂಸ್ ದಿಸ್ ಫಾರ್
ಆಪ್ಷನ್ ಎಂಟ್ರಿ ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್. ಈ ಥರ ಇದೆಲ್ಲ ವೆರಿಫಿಕೇಷನ್ ಸ್ಲಿಪ್ ಯಾರು ಹೇಳಕ್ಕೆ ಹೋಗಬೇಡಿ, ಹೇಳಿದ್ರು ಕೂಡ ನಿಮ್ಮ ಡೀಟೇಲ್ಸ್ ಹೇಳಿ. ಬಟ್ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಹೇಳಕ್ಕೆ ಹೋಗಬೇಡಿ ಮತ್ತು ಸೀಕ್ರೆಟ್ ಕೀ ಬಗ್ಗೆ ಹೇಳಕ್ಕೆ ಹೋಗಬೇಡಿ. ಯಾಕಪ್ಪ ಅಂದ್ರೆ ಇದು ಭಾಳ ಕಾನ್ಫಿಡೆನ್ಷಿಯಲ್ ಇದೆ. ಬಟ್ ನಾ ಹೇಳ್ತಾ ಇದ್ದೀನಿ, ಇದು ನಾ ಎಟ್ ಮಾಡಿದ್ದು ಅದು ನಿಮ್ಗೆ ತೋರಿಸೋಸ್ಕರ ನಾ ಎಟ್ ಮಾಡಿದ್ದೀನಿ. ಬಟ್ ಇದು ರಿಯಲ್ ಆಗಿ ಸೇಮ್ ಆ್ಯಸ್ ಇಟ್ ಇಸ್ ಬರುತ್ತೆ, ಬಟ್ ನಂಬರು ಮತ್ತು ಚೇಂಜ್ ಆಗುತ್ತೆ. ಇಲ್ಲ ಆಪ್ಷನ್ ಎಂಟ್ರಿ CET ನಂಬರ್ FI14 ನಿಮ್ದು ಇಲ್ಲ ನಂಬರ್ CET ರಿಸಲ್ಟ್ CET ಏನದ ಅಡ್ಮಿಟ್ ಕಾರ್ಡ್ ಮೇಲೆ ಇದ್ದಿರ್ಬೋದಿತ್ತು ಈ ಥರ. ಮತ್ತು ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಕೂಡ ಈ ಥರ ಇರುತ್ತೆ. ಮತ್ತು ಸೀಕ್ರೆಟ್ ಕೀ ಯಾರ್ದು ಸೇಮ್ ಇರಲ್ಲ, ಬೇರೆ ಬೇರೆ ಇರುತ್ತೆ ಈ ಥರ. ಸೊ ನೆಕ್ಸ್ಟು ಸೀಕ್ರೆಟ್ ಕೀ ಆದ ನಂತರ ಇಲ್ಲಿ ಕೆಳಗೆ ಒಂದು ಬಂದಿರುತ್ತೆ ನೋಡಿ, ಸೆಕ್ಯೂರ್ಡ್ ಮಾರ್ಕ್ಸ್ ಇನ್ ಸೆಕೆಂಡ್ PUC ಆರ್ 12th ಸ್ಟ್ಯಾಂಡರ್ಡ್ ಅಂತ. ಅಂದರೆ ನೀವು ಸೆಕೆಂಡ್ PUCಲಿ ಎಷ್ಟು ಮಾರ್ಕ್ಸ್ ತೊಗೊತಿರ್ತಾರಲ್ಲ ಅದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಅಂದರೆ ಫಿಸಿಕ್ಸ್ಗೆ 94, ಕೆಮಿಸ್ಟ್ರಿಗೆ 98 ಮತ್ತು ಮ್ಯಾಥಮೆಟಿಕ್ಸ್ಗೆ 92, ಬಯಾಲಜಿಗೆ 95 ಮತ್ತು ಇಂಗ್ಲೀಷ್ಗೆ 93. ನೀವೇನು ಸೆಕೆಂಡ್ PUCಲಿ ಮಾರ್ಕ್ಸ್ ಏನು ತೊಗೊಂಡಿರ್ತಾರೆ ಇದೆಲ್ಲ ಕೊಟ್ಟಿರ್ತಾರೆ, ಸೆಕೆಂಡ್ PUC ಮಾರ್ಕ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಮತ್ತು ಇದೆ ನೋಡಿ ವೆರಿಫಿಕೇಷನ್ ಸ್ಲಿಪ್ಪು. ಸೊ ಡೋಂಟ್ ವೇರಿ. ಇನ್ನು ಮುಂದೆ ನಿಮ್ಗೆ ಯಾವುದಾದ್ರ ಬಗ್ಗೆ KCET ಬಗ್ಗೆ, KCET ಕೌನ್ಸ್ಲಿಂಗ್ ಬಗ್ಗೆ ಮತ್ತು ನೀಟ್ ಕೌನ್ಸ್ಲಿಂಗ್ ಬಗ್ಗೆ ಮತ್ತು ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಫಸ್ಟ್ ರೌಂಡ್ ಯಾವ ಥರ ಇರುತ್ತೆ ಮತ್ತು ಸೆಕೆಂಡ್ ರೌಂಡ್ ಯಾವ ಥರ ಇರುತ್ತೆ ಮತ್ತು ಯಾವ ಕಾಲೇಜ್ಗೆ ನೀವು ಹಾಕಿದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಫುಲ್ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಹೇಳ್ಕೊಡ್ತೀನಿ. ಯಾಕಪ್ಪ ಅಂದರೆ ಸುಮ್ಮನೆ ಪದೇ ನಿಮ್ಗೆ ಇಷ್ಟ ಆಗದೆ ಮಾಡಿರೋದು ಸರಿಯಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ನೋಡ್ತಾ ಇರಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ KCET ಅಪ್ಡೇಟ್ ನೀವು ಫ್ರೀಯಾಗಿ ಹೇಳ್ಕೊಡ್ತೀನಿ. KCET ಕೌನ್ಸ್ಲಿಂಗ್ ಬಗ್ಗೆ ಎಲ್ಲರೂ ಫೇರ್ ಕೌನ್ಸ್ಲಿಂಗ್ ಮಾಡ್ತಿರ್ತಾರೆ, ಅಂದರೆ ಅಮೌಂಟ್ ತೊಗೊಂಡು ಕೌನ್ಸ್ಲಿಂಗನ್ನು ಮಾಡ್ತಿರ್ತಾರೆ. ಬಟ್ ನಾನು ಫ್ರೀಯಾಗಿ ಗೈಡ್ಲೈನ್ಸ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಅಪ್ಡೇಟ್ ಫ್ರೀಯಾಗಿ ಹೇಳ್ಕೊಡ್ತೀನಿ. ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಇದೆ, ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಪರ್ಸನಲಾಗಿ ಮೆಸೇಜ್ ಮಾಡ್ಬೋದು. ನಿಮಗೆ ಏನೇ ಪ್ರಾಬ್ಲಮ್ ಇದೆ, KCET ಕೌನ್ಸ್ಲಿಂಗ್ ಬಗ್ಗೆ ಮಾಹಿತಿ ಬೇಕಾದರೆ, ನೀಟ್ ಕೌನ್ಸ್ಲಿಂಗ್ ಬಗ್ಗೆ ಮಾಹಿತಿ ಬೇಕಾದರೆ, ಮತ್ತು ಯಾವುದೇ ರೀತಿಯಾದ ಒಳ್ಳೆ ಕಾಲೇಜ್ ಯಾವುದಿದೆ, ಇಂಜಿನಿಯರಿಂಗಲ್ಲಿ ಯಾವುದು ಒಳ್ಳೆ ಕಾಲೇಜ್ ಇದೆ ಗೌರ್ಮೆಂಟ್ದು, ಮತ್ತು BSc ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಯಾವುದಿದೆ ಒಳ್ಳೆಯದು, ಮತ್ತು MBBS ಕರ್ನಾಟಕದಲ್ಲಿ ಗೌರ್ಮೆಂಟ್ MBBS ಕಾಲೇಜ್ ಬಗ್ಗೆ ಕೂಡ ಎಲ್ಲ ಮಾಹಿತಿ ನಾನು ಕೊಡ್ತಿರ್ತೀನಿ. ಎಷ್ಟು ಕಟಾಪ್ ಇದೆ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಎಷ್ಟಿದೆ ಎಲ್ಲ ಹೇಳ್ತಾ ಇರ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಎಲ್ಲ ಅಪ್ಡೇಟ್ ಕೊಡ್ತಿರ್ತೀನಿ, ಫ್ರೀಯಾಗಿ ಕೊಡ್ತಿರ್ತೀನಿ. ಸೊ ಅದು ಯೂಸ್ ಮಾಡ್ಕೊಳ್ಳಿ. ನಮಗೆ ಯಾರು ಹೇಳ್ತಾ ಇದ್ದಿಲ್ಲ ಇದ್ದೇ ಒಂದು 2-3 ವರ್ಷ ಹಿಂದ್ಗಡೆ, ಬಟ್ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ನನಗೆ 1K ಲೈಕ್ ಕೊಡಿ. ಯಾಕಪ್ಪ ಅಂತಂದರೆ ನೀವು 1K ಲೈಕ್ ಕೊಟ್ಟರೆ ನಾನು ನಿಮಗೆ ಮುಂದೆ ಬರ್ತಕ್ಕಂಥ ಎಲ್ಲ ಆಪ್ಷನ್ ಎಂಟ್ರಿ ಫ್ರೀಯಾಗಿ ಹೇಳ್ಕೊಡ್ತೀನಿ. ಸೊ ಫುಲ್ ಕೇರ್ಫುಲ್ಲಾಗಿ ಹೇಳ್ಕೊಡ್ತೀನಿ. ಸೊ ಯಾರ್ದೋ ಸುಮ್ಮನೆ ಅವ್ರದ್ದು ಕೇಳಿ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಕೂಡ ಒಬ್ಬ ಗೌರ್ಮೆಂಟ್ ಸೀಟ್ ತೊಗೊಂಡು ನಾನು ಕಲಿತಾ ಇರೋದು ಇವಾಗ ಡಾಕ್ಟ್ರು. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ ಥರ ಡಾಕ್ಟರ್ ಸೀಟ್ ತೊಗೋಬೇಕಾದ್ರೆ, ಗೌರ್ಮೆಂಟ್ ಡಾಕ್ಟರ್ ಸೀಟ್ ತೊಗೋಬೇಕಾದ್ರೆ ಎಲ್ಲ ರೀತಿ ಮಾಹಿತಿ ಹೇಳ್ಕೊಡ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್.